ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಇವತ್ತು ನಮ್ಮ ಡೇವ್ ಬಟಿಸ್ಟಾ ಅವರ ಬರ್ತಡೇ. ಅವರು 57 ವರ್ಷದವರಾಗಿದ್ದಾರೆ. ಸೊ ಎಲ್ಲರೂ ಕೂಡ ನಮ್ಮ ಬಟಿಸ್ಟಾ ಅವರಿಗೆ ಒಮ್ಮೆ ಹ್ಯಾಪಿ ಬರ್ತ್ಡೇ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮೊದಲನೇದಾಗಿ ನಾವು ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ ಇನ್ನ ಕೇವಲ 11 ದಿನ ಮಾತ್ರ ಬಾಕಿ ಇರೋದು ಈ ಬಾರಿಯ ರಾಯಲ್ ರಂಬಲ್ಗೆ. ಅಂಡ್ ಸೌದಿ ಅರೇಬಿಯಾದವರು ರಾಯಲ್ ರಂಬಲ್ಗೋಸ್ಕರನೇ ಒಂದು ಸ್ಟೇಡಿಯಂ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ಅದರ ಸೀಟಿಂಗ್ ಕೆಪಾಸಿಟಿ ಕೂಡ ರಿವೀಲ್ ಆಗಿದೆ. ಲಿಟರಲಿ 30,000ಕ್ಕಿಂತ ಜಾಸ್ತಿ ಜನ ಆ ಒಂದು ಶೋನ ಅಟೆಂಡ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಇನ್ಸೈಡ್ ವ್ಯೂ ನ ನೀವು ಇಲ್ಲಿ ನೋಡ್ತಾ ಇರಬಹುದು, ಯಾವ ರೀತಿ ಕನ್ಸ್ಟ್ರಕ್ಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ತುಂಬಾ ದೊಡ್ಡದಾಗಿನೇ ಆ ಒಂದು ಸ್ಟೇಡಿಯಂ ನ ಬಿಲ್ಡ್ ಮಾಡಲಾಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ಸ್ಟೇಡಿಯಂ ಔಟ್ ಸೈಡ್ ಒಂದು ಜಾಗದಲ್ಲಿ ರಾಯಲ್ ರಂಬಲ್ ನ ಪೋಸ್ಟರ್ ಕೂಡ ಅಲ್ಲಿ ಆಗ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಐ ಥಿಂಕ್ ರಾಯಲ್ ರಂಬಲ್ ನ ಪ್ರೀ ಶೋ ಹಾಗೆ ಪೋಸ್ಟ್ ಶೋನ ಡಬ್ಲ್ಯೂ ಅವರು ಅಲ್ಲೇ ರೆಕಾರ್ಡ್ ಮಾಡಬಹುದು. ಅದಕ್ಕೋಸ್ಕರ ಸ್ಟೇಡಿಯಂ ಹಿಂದಗಡೆ ಗೋಡೆ ಇರುತ್ತಲ್ಲ, ಆ ಗೋಡೆ ಮೇಲೆ ದೊಡ್ಡ ರಾಯಲ್ ರಂಬಲ್ ಪೋಸ್ಟರ್ ಕೂಡ ಅವರು ಅಂಟಿಸಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ ರಾಯಲ್ ರಂಬಲ್ ಗೆ ಬರೀ ಒಂದೇ ಒಂದು ಎಂಟ್ರಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋದು, ಅದು ನಮ್ಮ ಕೋಡಿ ರೋಡ್ಸ್ ಅವ್ರದ್ದು. ಅದಲ್ದಲೂ ಕೂಡ NXT ಸೂಪರ್ ಸ್ಟಾರ್ಸ್ ಗಳು ಕೂಡ ಆ ಒಂದು ಪೋಸ್ಟರ್ ಅಲ್ಲಿ ಫೀಚರ್ ಆಗಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಒಬಾ ಫೇಮಿ ಅವರಿದ್ದಾರೆ, ಪ್ರಾಕ್ಸಿ ಅವರಿದ್ದಾರೆ, ಈಥನ್ ಪೇಜ್ ಅವರಿದ್ದಾರೆ, ಜೋ ಎಂಡ್ರಿ ಅವರಿದ್ದಾರೆ, ಲೋಲಾ ವಿನ್ಸ್ ಅವರಿದ್ದಾರೆ, ಹಾಗೆ ಟಿಯಾ ಹೈಲ್ ಅವರು ಇದ್ದಾರೆ. ಸೊ ಇಷ್ಟು ಜನನು ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ MFT ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಎಲ್ಲರೂ ಕೂಡ ಇದ್ದಾರೆ. ಸೊ ಇಷ್ಟು ಸೂಪರ್ ಸ್ಟಾರ್ಸ್ ಗಳು ಕೂಡ ರಾಯಲ್ ರಂಬಲ್ ಅಲ್ಲಿ ಫೀಚರ್ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು, ಎಂಟ್ರೆನ್ಸ್ ಅಂತ ಅಲ್ಲಿ 2 ಬಿಲ್ಡಿಂಗ್ ಟೈಪ್ ಸ್ಟ್ರಕ್ಚರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಗೊತ್ತಿಲ್ಲ ಯಾವ ರೀತಿ ಸ್ಟೇಜ್ ನ ಡಬ್ಲ್ಯೂ ಅವರು ಇಲ್ಲಿ ಡಿಸೈನ್ ಮಾಡ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಕಸ್ಟಮ್ ಸ್ಟೇಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಅದಂತೂ ನಿಜ. ಅಂಡ್ ಅಷ್ಟೇ ಅಲ್ಲ, ದೊಡ್ಡ ರಾಯಲ್ ರಂಬಲ್ ಲೋಗೋ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಆ 2 ಬಿಲ್ಡಿಂಗ್ ಟೈಪ್ ಸ್ಟ್ರಕ್ಚರ್ ಇದೆಯಲ್ಲ, ಅದ್ರ ಕೆಳಗಡೆ ಅಥವಾ ಮೇಲ್ಗಡೆ ಡಬ್ಲ್ಯೂ ಅವರು ಇದನ್ನ ಪ್ಲೇಸ್ ಮಾಡಬಹುದು. ರಸಲ್ ಮೇನಿಯಾ ಲೋಗೋನು ಕೂಡ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೆ ಪ್ಲೇಸ್ ಕೂಡ ಅವರು ಹಾಕಿದ್ದಾರೆ. ಏನೇ ಆಗಲಿ ಗಾಯ್ಸ್, ಸ್ಟೇಡಿಯಂ ಮಾತ್ರ ಅದ್ಭುತವಾಗಿ ಇವರು ಡಿಸೈನ್ ಮಾಡ್ತಾ ಇದ್ದಾರೆ ಡಬ್ಲ್ಯೂಗೋಸ್ಕರನೇ. ನೋಡಬೇಕು ಇದನ್ನ ರಿವೀಲ್ ಆದಾಗ ಯಾವ ರೀತಿ ಕಾಣುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಟ್ರೀಟ್ ಪ್ರಾಫಿಟ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸ್ಟ್ರೀಟ್ ಪ್ರಾಫಿಟ್ ಅವರು ಸದ್ಯಕ್ಕೆ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇವ್ರಿಗೆ ಏನಾದ್ರೂ ಇಂಜುರಿ ಆಗಿದೆಯಾ, ಅದರಿಂದ ಇವರೇನಾದ್ರೂ ಹೊರಗಡೆ ಇದಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲ ಗಾಯ್ಸ್, ಸ್ಟ್ರೀಟ್ ಪ್ರಾಫಿಟ್ ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಯಾವುದೇ ರೀತಿಯ ಮೆಡಿಕಲ್ ವಿಚಾರವಾಗಿ ಡಬ್ಲ್ಯೂ ಅವರು ಇವರನ್ನ ಹೊರಗಡೆ ಇಟ್ಟಿಲ್ಲ. ಬದಲಿಗೆ ಇವರನ್ನ ರೀಬಿಲ್ಡ್ ಮಾಡಬೇಕು ಅಂತ ಹೊರಗಡೆ ಇಟ್ಟಿದ್ದಾರಂತೆ. ಅಂದ್ರೆ ಫ್ಯಾನ್ಸ್ ಗಳು ಸ್ಟ್ರೀಟ್ ಪ್ರಾಫಿಟ್ ಅವರ ಮೇಲೆ ಇಂಟ್ರೆಸ್ಟ್ ನ ಕಮ್ಮಿ ತೋರಿಸ್ತಾ ಇದ್ರಂತೆ. ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ ನ ಕೊಟ್ಟು ಇವರು ರಿಟರ್ನ್ ಆದ್ರೆ ಇವರ ಮೇಲೆ ಫ್ಯಾನ್ಸ್ ಗಳ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಸ್ಟ್ರೀಟ್ ಪ್ರಾಫಿಟ್ ಅವರಿಗೆ ಡಬ್ಲ್ಯೂ ಅವರು ಬೇಕು ಅಂತಾನೆ ಬ್ರೇಕ್ ನ ಕೊಟ್ಟಿದ್ದಾರೆ. ಇವ್ರದ್ದು ಕೂಡ ಒಂದ್ ರೀತಿ ಲೈಫ್ ಗುರು, ಆರಾಮಾಗಿ ಮಲ್ಲೆತ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡಬಹುದು. ಬಟ್ ಕರಿಯರ್ ವೈಸ್ ನೋಡೋದಾದ್ರೆ ನಿಜವಾಗ್ಲೂ ಕೂಡ ಇದು ಕೆಟ್ಟದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೂಸೆವ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೂಸೆವ್ ಅವರು ಕೂಡ ಈಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ರೀಸೆಂಟ್ ಆಗಿ ಒಂದು ಇಂಜುರಿ ಆಗಿತ್ತು, ಅದರಿಂದ ಅವರು ಕಂಪನಿಯಿಂದ ಹೊರಗಡೆ ಇದ್ರು. ಬಟ್ ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ರೂಸೆವ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ರಾಯಲ್ ರಂಬಲ್ ಪೋಸ್ಟರ್ ನ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲಿ ಅಂಟಿಸ್ತಾ ಇದಾರಲ್ಲ, ಅಲ್ಲಿ ರೂಸೆವ್ ಅವರು ಕೂಡ ನಮಗೆ ಸ್ಪಾಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ರೂಸೆವ್ ಅವರ ರಿಟರ್ನ್ ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸೆತ್ ರಾಲಿನ್ಸ್ ಅವರು ರಸಲ್ ಮೇನಿಯಾ ಅಷ್ಟೊತ್ತಿಗೆ ರಿಟರ್ನ್ ಆಗಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ, ನಾನು ರಿಕವರಿ ಆಗ್ತಾ ಇದ್ದೀನಿ, ಸ್ಪೀಡ್ ಆಗಿ ಆಗ್ತಾ ಇದ್ದೀನಿ ಅಂತ. ಸೊ ರಸಲ್ ಮೇನಿಯಾದಲ್ಲಿ ಅವ್ರೇನಾದ್ರೂ ಮ್ಯಾಚ್ ಆಡೋದಕ್ಕೆ ಬಂದ್ರೆ ಅವರ ರಿಟರ್ನ್ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಪ್ರಾಬಬ್ಲಿ ನಾವು ಸೆತ್ ರಾಲಿನ್ಸ್ ಅವರ ರಿಟರ್ನ್ ನ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಚಿಕಾಗೋದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಚೇಂಬರ್ ಮ್ಯಾಚ್ ನ ನಮ್ಮ ಬ್ರಾನ್ ಬ್ರೇಕರ್ ಅವರು ವಿನ್ ಆಗ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಸೊ ಬ್ರಾನ್ ಬ್ರೇಕರ್ ಅವರು ವಿನ್ ಆಗೋ ಟೈಮ್ ಅಲ್ಲಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರನ್ನ ಕಾಸ್ಟ್ ಮಾಡಿಸಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಸೆತ್ ರಾಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ರಸಲ್ ಮೇನಿಯಾ ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಅಂಡ್ ಅದಕ್ಕೋಸ್ಕರ ಸೆತ್ ರಾಲಿನ್ಸ್ ಅವರನ್ನ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲೇ ರಿಟರ್ನ್ ಮಾಡಿಸಬಹುದು ಅಂತ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿದೆ. ಕಾದ್ ನೋಡೋಣ ಗಾಯ್ಸ್. ಸದ್ಯಕ್ಕೆ ರಾಯಲ್ ರಂಬಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ರಾಯಲ್ ರಂಬಲ್ ಮುಗಿದ ಮೇಲೆ ಸೆತ್ ರಾಲಿನ್ಸ್ ರಿಟರ್ನ್, ಬ್ರಾಕ್ ಲೆಸ್ನರ್ ಮ್ಯಾಚ್, ಇದೆಲ್ಲದ್ರ ಬಗ್ಗೆನೂ ಕೂಡ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ. ಅಂಡ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಇನ್ನೂ ಕೂಡ ಡಬ್ಲ್ಯೂ ಪ್ಲಾನ್ಸ್ ಬ್ರಾಕ್ ಲೆಸ್ನರ್ ಹಾಗೆ ಗಂತರ್ ಅವರ ಮ್ಯಾಚ್ ನ ಮಾಡಿಸೋದ್ರಲ್ಲೇ ಇದೆಯಂತೆ. ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. 2024 ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ರು. ಬಟ್ ಬ್ರಾಕ್ ಲೆಸ್ನರ್ ಅವರು ಅಲಿಗೇಷನ್ ಇಂದ ಹೊರಗಡೆ ಉಳಿದ್ರು. ಅಂಡ್ ಈಗಲೂ ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲಿ ಸ್ಟಾರ್ಟಿಂಗ್ ಗೆ ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಮಾಡಿಸಿ ಮುಗಿಸಬೋಣ ಅಂತ ಪ್ಲಾನ್ ನ ಮಾಡ್ಕೋತಾ ಇದಾರಂತೆ. ಸೊ ನಿಮ್ಗೆ ಅನಿಸ್ತದೆ ಗೈಸ್, ಯಾರು ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ? ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ಬ್ರಾಕ್ ಲೆಸ್ನರ್ ಅವರ ಜೊತೆ ಆಗಬಹುದು. ಅದಕ್ಕೆ ರೀಸನ್ ನ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕೂಡ ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಏನಾದ್ರು ಪ್ಲಾನ್ ಮಾಡಿದ್ರೆ
ಗಂತರ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡೋದಿಲ್ವಾ, ಏಜ್ ಸ್ಟೈಲ್ ಆಗಿ ಗಂತರ್ ಅವರ ಮ್ಯಾಚು ಹಾಗಾದ್ರೆ ಮತ್ತೊಮ್ಮೆ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ, ಎಲ್ಲ ಕನ್ಫ್ಯೂಷನ್ಸ್ ಗಳು ಕೂಡ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚು ರಸಲ್ ಮೇನಿಯಾದಲ್ಲಿ ಆಗೋದು ಸ್ವಲ್ಪ ಡೌಟ್ ಅಂತ ಅನಿಸ್ತಾ ಇದೆ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಮ್ ತನಕ ಹೋಲ್ಡ್ ಮಾಡಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ಬಗ್ಗೆ. ಮಂಡೇ ನೈಟ್ ರೋ ಟೈಮಿಂಗ್ಸ್ ಮತ್ತೊಮ್ಮೆ ಚೇಂಜ್ ಆಗ್ತಾ ಇದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡಬ್ಲ್ಯೂ ಅವರು ಈಗ ಸದ್ಯಕ್ಕೆ USA ಯಲ್ಲಿ ಇಲ್ಲ, ಬದಲಿಗೆ UK ಯಲ್ಲಿ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ. ಅಂಡ್ ಮಂಡೇ ನೈಟ್ ರೋ ಇವತ್ತು ಮಧ್ಯರಾತ್ರಿ 1 ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ ನಾವು ನಾಳೆ ಬೆಳಗಿನ ಜಾವ ಅಂತಾನೂ ಕೂಡ ಕರಿಬಹುದು, ಅಥವಾ ಇವತ್ತು ಮಧ್ಯರಾತ್ರಿ ಅಂತಾನೂ ಕೂಡ ಕರಿಬಹುದು. ಏನೇ ಆಗಲಿ ಇವತ್ತು ಮಧ್ಯರಾತ್ರಿ 1 ಮಂಡೇ ನೈಟ್ ರೋ ಲೈವ್ ಆಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರನ ಅಫಿಷಿಯಲ್ ಆಗಿ ಮಂಡೇ ನೈಟ್ ರೋ ಗೆ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರೇ ಮಿಸ್ಟೀರಿಯೋ, ಪೆಂಟಾ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಬ್ರಾನ್ಸನ್ ರೀಡ್, ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರ ನಡುವೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇಷ್ಟೇ ಅಲ್ಲ, ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನು ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ಮ್ಯಾಗ್ಸಿನ್ ಡೂಪ್ರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ಮಂಡೇ ನೈಟ್ ರೋ ಓಪನಿಂಗ್ ಅಲ್ಲಿ ನಮಗೆ ಗಂತರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಗಂತರ್ ಹಾಗೆ ಏಜ್ ಸ್ಟೈಲ್ ಅವರ ಸ್ಟೋರಿನ ಕಂಟಿನ್ಯೂ ಮಾಡಬಹುದು ಮಂಡೇ ನೈಟ್ ರೋ ಅಲ್ಲಿ. ಅಷ್ಟೇ ಅಲ್ಲ, ಪಾಸಿಬಲ್ ಶೋನ ಮೈನ್ ಇವೆಂಟ್ ಆಗಿ ನಮಗೆ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ CM ಪಂಕ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಏನಾದರೂ ಹೋಪ್ಸ್ ಇಟ್ಕೋಬಹುದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಹೋಪ್ಸ್ ನಂತೂ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಮ್ಮ CM ಪಂಕ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅಷ್ಟೇ ಅಲ್ಲ, ಮಂಡೇ ನೈಟ್ ರೋ ಪ್ರಿವ್ಯೂನ ತಿಳಿಸಬೇಕಾದ್ರೆ ನಮ್ಮ ಆಡಮ್ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಒಂದು ಮೆಸೇಜ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಅಂಡ್ ಎಕ್ಸ್ಪೆಷಲಿ ಬ್ರಾನ್ ಬ್ರೇಕರ್, ನೀನು ಕೂಡ ಮಂಡೇ ನೈಟ್ ರೋನ ಎಂಜಾಯ್ ಮಾಡು ಮನೇಲಿ ಕೂತ್ಕೊಂಡು, ಯಾಕಂದ್ರೆ ನೀನು ಸಸ್ಪೆಂಡ್ ಆಗಿದೆಯಾ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಹೇಳ್ತಾರೆ. ಸೊ ಬ್ರಾನ್ ಬ್ರೇಕರ್ ಅವರು ಏನಾದರೂ ಸರ್ಪ್ರೈಸ್ ಎಂಟ್ರಿನ ಕೊಡ್ತಾರ ಮಂಡೇ ನೈಟ್ ರೋ ಅಂತ ಕಾದ್ ನೋಡಬೇಕು. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ಇವತ್ತು ಮಧ್ಯರಾತ್ರಿ ಮಂಡೇ ನೈಟ್ ರೋ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.